ಗುಬ್ಬಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ದಾವಣಗೆರೆ ಬಾಗಲಕೋಟೆ ಎರಡು ಕ್ಷೇತ್ರದಲ್ಲೂ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. ಸಣ್ಣ ಪುಟ್ಟ ತೊಂದರೆಗಳಿದ್ದು ಎಲ್ಲವನ್ನ ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರ ಮೇಲಿದೆ ಎಂದಿದ್ದಾರೆ. ಇರಾನ್ ರಷ್ಯಾದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಎಲ್ಪಿಜಿ ಸಿಲಿಂಡರ್ಗಳಿಗೆ ಸ್ವಲ್ಪ ಬೇಡಿಕೆ ಇದೆ. ಅರಬ್ ರಾಷ್ಟ್ರಗಳಿಂದ ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ ಸರಬರಾಜು ಆಗುತ್ತೆ. ಯುದ್ಧ ನಿಲ್ಲೋ ತನಕ ಸ್ವಲ್ಪ ಅಭಾವ ಆಗುತ್ತೆ. ರೈತರು ಸಹಕರಿಸಬೇಕು. ಇದುವರೆಗೆ ಜಿಲ್ಲೆಯಲ್ಲಿ ಎಲ್ಲೂ ಅಭಾವ ಇಲ್ಲ, ಮುಂದೆ ಸ್ವಲ್ಪ ಅಭಾವ ಆಗುತ್ತೆ. ಎಲ್ಪಿಜಿ ಸರಬರಾಜು ಇಲ್ಲ ಅಂದ ಮೇಲೆ ಯುದ್ಧ ನಿಲ್ಲೋ ತನಕ ಅಭಾವ ಆಗುತ್ತೆ. ರೈತರು ಸಹಕರಿಸಬೇಕು ಎಂದಿದ್ದಾರೆ. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ರೈತ ಮೃತಪಟ್ಟಿರುವ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ರೈತ ಮೃತಪಟ್ಟಿರುವ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ಈ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಪೊಲೀಸರ ವಿರುದ್ಧ ಕ್ರಮ ಆಗುತ್ತೆ. ಈಗಾಗಲೇ ತನಿಖೆಯನ್ನು ಸಿಐಡಿಗೆ ವಹಿಸಲು ಗೃಹ ಸಚಿವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ವರದಿ ಬಂದ ತಕ್ಷಣ ಅದಕ್ಕೆ ಸಂಬಂಧಿಸಿದ ಪೊಲೀಸರ ವಿರುದ್ಧ ಕ್ರಮ ಆಗುತ್ತೆ ಎಂದಿದ್ದಾರೆ. ಇತ್ತೀಚೆಗೆ ಎಲ್ಲರೂ ಪೊಲೀಸ್ನವರು ಲಾಠಿನೇ ಇಟ್ಕೊಂಡಿಲ್ಲ, ಹೊಡೆದಿಂದ ಕಬ್ಬಿತ್ತು ಹಾಕಿರಲ್ಲ. ನೋಡಬೇಕು, ಅದು ಎಂಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಎಲ್ಲ ಪೊಲೀಸರ ಮೇಲೆ ದೂರ್ತಾ ಇದ್ದಾರೆ. ಸಹಜವಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಸತ್ತೋದ್ರೆ ಎಲ್ಲರೂ ಸಹ ಪೊಲೀಸ್ನವ್ರ ಮೇಲೆ ದೂರೋದು, ಅದು ಸಹಜವಾಗಿ ದೂರ್ತಾರೆ. ಅದರಿಂದ ಏನಾಗಿದೆ ಅನ್ನೋದು ಎಂಕ್ವೈರಿ ಆದಮೇಲೆ ಅದರ ಚಿತ್ರಣ ಗೊತ್ತಾಗುತ್ತೆ. ಅಮಾನತನ ಮಾಡ್ತಾರೆ ಗೊತ್ತಿಲ್ಲ, ಅದು ಹೋಮ್ ಮಿನಿಸ್ಟ್ರಿಗೆ ಸೇರಿತ್ತು. ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ವರದಿ ಕೇಳಿದ್ದಾರೆ, ರಿಪೋರ್ಟ್ ಆಧಾರದ ಮಾಡ್ತಾರೆ. ಅದು ಯಾರಾದರೂ ಅಲ್ಲಿ ಲೋಪ ಆಗಿದ್ರೆ ಅವರು ಇಮಿಡಿಯೇಟಾಗಿ ಅಮಾನತ್ ಮಾಡ್ತಾರೆ. ಎಂಜಿನಿಯರ್ ವಿರುದ್ಧ ಗರಂ ಆದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಸರಿಯಾದ ಮಾಹಿತಿ ಕೊಡೋದಿಲ್ಲ ಅಂದ್ರೆ ಏನು ಕೆಲಸ ಮಾಡ್ತಾ ಇಲ್ಲ. ನೀವೆಲ್ಲ ಎಂಜಿನಿಯರ್ಗಳು, ಇಲ್ಲಿ ಯಾಕೆ ನಿಮ್ಮನ್ನ ನಾವು ಕರೆಸ್ತೀವಿ ಹೇಳಿ, ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಭಾಪತಿಗಳು ಇವ್ರು ಕೇಳಿವರಷ್ಟೇ. ಇದು ನಿರಂತರವಾಗಿ ನಾವು ನೋಡ್ತಲೇ ಬಂದಿದ್ದೀವಿ. ನಮ್ಮ ಮನೆಗೆ ಬಂದು 6 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಉತ್ತರಗಳು ಬಂದಿರುವವು. ಲಿಖಿತ ಮೂಲಕ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತಕ್ಕಂಥದ್ದು ಸೆಷನ್ ಮುಗಿದು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಬಂದವು ಮನೆಗೆ ಉತ್ತರ. ಅದರಿಂದ ಇದು ಸಹಜವಾಗಿ ನಡ್ಕೊಂಬರ್ತಾ ಇತ್ತು. ಈಗ ಇವರು ಕಂಡೀಷನ್ ಮಾಡಿದ್ದಾರೆ, ಹೌಸ್ ನಡೆಯುವಾಗಲೇ ಉತ್ತರ ಕೊಡಿ ಶಾಸಕರುಗಳಿಗೆ ಅಂತ ಒಂದು ಕಂಡೀಷನ್, ಇದು ಸ್ಟ್ರಿಕ್ಟಾಗಿ ನಡೀಲಿ ಅಂತ ಹಿಂಗೆ ಮಾಡಿದ್ದಾರೆ. ಇದು ಒಳ್ಳೆಯದೇ ಬೆಳವಣಿಗೆ. ಇದರಿಂದ ಎಲ್ಲರೂ ಎಚ್ಚೆತ್ಕೊಂಡವ್ರೆ, ಸರಿಯಾದ ಟೈಮ್ಗೆ ಉತ್ತರಗಳು ಸಿಗ್ತಕ್ಕಂಥದ್ದಾಗುತ್ತೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಯ್ಯ, ಗುತ್ತಿಗೆದಾರರು ಆದ ಮಂಜುನಾಥ್, ಈಶಣ್ಣ, ದಯಾನಂದ, ಕೊಟ್ಟಪ್ಪ, ಮುಖಂಡರು ಆದ ಸಣ್ಣರಂಗಯ್ಯ, ಗುರು ರೇಣುಕರಾಧ್ಯ, ಕುಮಾರಣ್ಣ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.